ಹೇಳಿದ್ರೆ ಭಾಷಣಗಳಲ್ಲಿ ನಾವು ಹಸಿರು ಕ್ರಾಂತಿ ಮಾಡಿದ್ದೇವೆ, ನಾವು ತಾಲೂಕಿನ ಅಭಿವೃದ್ಧಿ ಮಾಡಿದ್ದೇವೆ, ಹೀಗೆ ಹಲವಾರು ವಿಷಯಗಳನ್ನ ನೀವು ಹೇಳಿದ್ದೇ ಇಷ್ಟೆಲ್ಲ ಮಾಡ್ತಿರಲ್ಲ, ರೈತರಿಗಾಗಿ ಏನ್ ಮಾಡ್ತಾ ಇದ್ದೀರಾ ನೀವು? ದೇಶದ ಬೆನ್ನೆಲುಬೆಂದು ಕರೆಸಿಕೊಳ್ಳುವಂತಹ ರೈತನ ಸಂಕಷ್ಟಕ್ಕೆ ನೀವು ಎಷ್ಟು ಆಸರೆ ಆಗ್ತಾ ಇದ್ದೀರಿ, ಮತ್ತು ರೈತನ ಸಂಕಷ್ಟ ಎಷ್ಟು ಕೇಳ್ತಾ ಇದ್ದೀರಿ, ಮತ್ತು ರೈತರ ಸಮಸ್ಯೆಗಳಿಗೆ ಎಷ್ಟು ಪಾಲನೆ ಮಾಡ್ತಾ ಇದ್ದೀರಿ. ಹೀಗೆ ರೈತರಿಗಾಗಿ ನೀವೆಲ್ಲ ರಾಜಕೀಯ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ನೋಡ್ಕೊಳ್ಬೇಕು. ಯಾಕಂದ್ರೆ ನಾನು ಇದೇ ಇಲ್ಲ, ಯಾಕೆ ಅಧಿಕಾರಿಗಳಿಗಂತೂ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದ್ರೆ ಅವ್ರು ಬಂದಿದ್ದೇ ಸಮಯ, ಅವ್ರು ಹೋಗಿದ್ದೇ ಸಮಯ. ಅವರು ಒಂದು ರೀತಿಯಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ತಾಲೂಕಿನ ತಹಸೀಲ್ದಾರಿಗೆ ಹೇಳ್ತಾ ಇದ್ದೀವಿ, ಆ ನೀರನ್ನ ತಡೆಗಟ್ಟಿ ಜನರ ಏನು ಜೀವ ಹಾನಿ ಆಗೋದನ್ನ ತಡೆಗಟ್ಟಿ ಅಂತೇಳಿ ನಾವು ಇವತ್ತು ತಾಲೂಕಿನ ತಹಸೀಲ್ದಾರ್ ಅವರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಮಾಧ್ಯಮ ಮುಖ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದು ನಮ್ಗೆ ಇವತ್ತಿನ ತನಕ ತಿಳಿತಾ ಇಲ್ಲ, ಅವ್ರು ತಿಳಿಸ್ಬೇಕಾಗಿದೆ. ಇವತ್ತು ಏನು ಹಸಿರು ಕ್ರಾಂತಿಯನ್ನ ನೋಡಿ ಎಲ್ಲಾ ಕಡೆ ಹಸಿರು ಕ್ರಾಂತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಹಸಿರು ಕ್ರಾಂತಿ ಸಣ್ಣ ಬ್ಯಾರೇಜ್ ಕಟ್ಟಿದ್ದಾರೆ. ಇವತ್ತು ಹಸಿರು ಕ್ರಾಂತಿ ಮಾಡಿದ್ದು ಬರೀ ಸಣ್ಣ ಬ್ಯಾರೇಜ್ ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ. ಇವತ್ತು ಈ ತಾಲೂಕಿನ ಅಭಿವೃದ್ಧಿ ಅಂದ್ರೆ ಏನು? ತಾಲೂಕಿನಲ್ಲಿ ಕೇವಲ ರಸ್ತೆಗಳು ಮತ್ತು ಕೆಲವು ಕಟ್ಟಡಗಳು ನಿರ್ಮಿಸಿದರೆ ತಾಲೂಕು ಅಭಿವೃದ್ಧಿ ಅಂತ ಹೇಳುತ್ತಾ ತಿರುಗಾಡಿದ್ರೆ ಅಲ್ಲ. ಏನು ದೇಶದ ಬೆನ್ನೆಲುಬೆಂದು ಕರೆಸಿಕೊಳ್ಳುವಂತಹ ರೈತನ ಸಂಕಷ್ಟಕ್ಕೆ ನೀವು ಎಷ್ಟು ಆಸರೆ ಆಗ್ತಾ ಇದ್ದೀರಿ, ಮತ್ತು ರೈತನ ಸಂಕಷ್ಟ ಎಷ್ಟು ಕೇಳ್ತಾ ಇದ್ದೀರಿ, ಮತ್ತು ರೈತರ ಸಮಸ್ಯೆಗಳಿಗೆ ಎಷ್ಟು ಪಾಲನೆ ಮಾಡ್ತಾ ಇದ್ದೀರಿ. ಹೀಗೆ ರೈತರಿಗಾಗಿ ನೀವೆಲ್ಲ ರಾಜಕೀಯ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ನೋಡ್ಕೊಳ್ಬೇಕು. ಯಾಕಂದ್ರೆ ತಾಲೂಕಿನ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾ ಓಡಾಡ್ತಿರಲ್ಲ, ಭಾಷಣಗಳಲ್ಲಿ ಹೇಳ್ತಿರಲ್ಲ. ರೈತರ ಕಷ್ಟಗಳು ಯಾರಾದ್ರೂ ಒಂದನ್ನಾದರೂ ರೈತರ ಜಮೀನುಗಳಿಗೆ ಭೇಟಿ ನೀಡಿ, ಆ ನದಿ ದಡದಲ್ಲಿ ನೀರಿದೆಯಾ, ಅಥವಾ ಏನು ಕಾರ್ಖಾನೆಗಳಿಂದ ಕಲುಷಿತ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ, ಆ ನದಿ ನೀರು ಕಲುಷಿತ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಮನುಷ್ಯರಿಗೆ ಕೂಡ ಕುಡಿಯೋದು ಕೂಡ ಕಷ್ಟ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಿದ್ದೀರಾ? ಇಲ್ಲ. ಹೇಳಿದ್ರೆ ಭಾಷಣಗಳಲ್ಲಿ ನಾವು ಹಸಿರು ಕ್ರಾಂತಿ ಮಾಡಿದ್ದೇವೆ, ನಾವು ತಾಲೂಕಿನ ಅಭಿವೃದ್ಧಿ ಮಾಡಿದ್ದೇವೆ, ಹೀಗೆ ಹಲವಾರು ವಿಷಯಗಳನ್ನ ನೀವು ಹೇಳಿದ್ದೇ ಇಷ್ಟೆಲ್ಲ ಮಾಡ್ತಿರಲ್ಲ, ರೈತರಿಗಾಗಿ ಏನ್ ಮಾಡ್ತಾ ಇದ್ದೀರಾ ನೀವು? ಹೌದಾ? ಯಾಕಪ್ಪ ಅಂದ್ರೆ ಇವತ್ತು ಭೀಮಾ ಅಮರ್ಜಾ ನದಿ ಅಂತ ತಗೋತೀವಿ, ಬೋರಿಗಳನ್ನ ನೋಡ್ತೀವಿ, ಕೆಲವು ಕೆರೆಗಳಲ್ಲಿ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಆ ನದಿಗಳ ನೀರಿನ ವ್ಯವಸ್ಥೆ ಇಲ್ಲ, ಈಗ ಕೆಲವು ಕಾಲುವೆಗಳಂತೂ ಕೂಡ ನೀರೇ ಇಲ್ಲ. ಯಾಕೆ? ಅಧಿಕಾರಿಗಳಿಗಂತೂ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದ್ರೆ ಅವ್ರು ಬಂದಿದ್ದೇ ಸಮಯ, ಅವ್ರು ಹೋಗಿದ್ದೇ ಸಮಯ. ಅವರು ಒಬ್ಬ ರೈತ ಹೋಗಿ ಈ ರೀತಿ ಕಷ್ಟ ಇದೆ ಅಂತ ಹೇಳಿದ್ರೆ ನಾಳೆ ಬಾ, ನಾಡಿದ್ದು ಬಾ, ಹೀಗೆ ಹಲವಾರು ವಿಷಯಗಳು ಮತ್ತು ಹೀಗೆ ಹಲವಾರು ಆರೋಪಗಳನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಕಳೆದ ಗುರುವಾರದಂದು ಏನು ಪ್ರೆಸ್ ಮೀಟ್ ಮಾಡುವ ಮೂಲಕ ಈ ಒಂದು ಎಲ್ಲ ಆರೋಪಗಳನ್ನ ಮಾಡಿದ್ದಾರೆ. ಮತ್ತು ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆಗಳಿಂದ ಎಷ್ಟೋ ಕಲುಷಿತ ನೀರು ಹೋಗ್ತಾ ಇದೆ, ಅಂದ್ರೆ ನದಿಗೆ ಜೋಡಣೆ ಮಾಡಿದ್ದಾರೆ. ಇದನ್ನ ತಡೆಗಟ್ಟುವಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳು ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ? ಇದನ್ನ ಶೀಘ್ರದಲ್ಲಿ ತಡೆಗಟ್ಟಬೇಕು, ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಕೆಲವು ಕಡೆ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಗಳನ್ನ ನಿರ್ಮಾಣ ಮಾಡಿ ನೀರನ್ನ ಸರಿಯಾದ ರೀತಿಯಲ್ಲಿ ಹಿಡಿದಿಟ್ಟುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ತಾಲೂಕಿನಲ್ಲಿ ನಮ್ಮ ಭೀಮಾ ನದಿಯಿಂದ ಮತ್ತು ಸಾಕಷ್ಟು ನೀರಿನ ವ್ಯವಸ್ಥೆ ಇದ್ರೂ ಕೂಡ ರೈತರಿಗೆ ಮಾತ್ರ ನೀರು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಮತ್ತು ಇನ್ನು ರಸಗೊಬ್ಬರಗಳು ಕೂಡ ಸಿಗ್ತಾ ಇಲ್ಲ ಕೃಷಿ ಇಲಾಖೆಯಿಂದ. ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಸ್ವಲ್ಪ ಗಮನ ಹರಿಸಬೇಕು. ಯಾಕಂದ್ರೆ ಯಾರು ಅನುಕೂಲ ಇರ್ತೋ ಅವರಿಗಿಷ್ಟೇ ನೀವು ಅನುಕೂಲ ಮಾಡಿಕೊಡೋದು ಇದು ಸರಿಯಲ್ಲ. ಯಾಕಂದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘ ಇದೇ ರೀತಿ ನೀವು ಆಡಳಿತ ಮಾಡ್ತಾ ಹೋದ್ರೆ ಮುಂಬರುವ ದಿನಗಳಲ್ಲಿ ರಸ್ತೆಗಳಿದು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತ ಹೇಳಿ ಗುರು ಚಾಂದ್ಕೋಟೆ ಆಗಿರ್ಬೋದು, ಮತ್ತು ಶ್ರೀಮಂತ್ ಬಿರೇದಾರ್ ಆಗಿರ್ಬೋದು, ಮತ್ತು ರಮೇಶ್ ಪಾಟೀಲ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹಲವು ವಿಷಯಗಳ ಕುರಿತಂತೆ ಚರ್ಚೆ ಮಾಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೀಗೆ ಏನು ಮುಂಬರುವ ದಿನಗಳಲ್ಲಿ ಈ ಎಲ್ಲ ರೈತರ ಸಮಸ್ಯೆಗಳು ಬಗೆಹರಿಸಬೇಕು, ಇಲ್ಲವಾದಲ್ಲಿ ನಾವು ಹೋರಾಟ ಮಾಡೋದಕ್ಕೂ ನಾವು ಹಿಂದೆ ಸರಿಯಲ್ಲ ಅನ್ನೋದು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ವಿಷಯಗಳನ್ನು ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಆಳುವವರಿಗೆ ಏನು 30 ವರ್ಷದಿಂದ ಆಳಿದ ಮತ್ತು ಈಗ ಆಳುವಂತಹ ಜನಪ್ರತಿನಿಧಿಗಳಿಗೆ ಇವತ್ತಿನ ಈ ಒಂದು ಮಾಧ್ಯಮದ ಮುಖಾಂತರ ಕೆಲವು ಪ್ರಶ್ನೆಗಳನ್ನು ನಾನು ತಮ್ಮನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾಲೂಕಿನ ಅಭಿವೃದ್ಧಿ ಅಂದರೆ ಏನು ಅನ್ನೋದು ನಮ್ಗೆ ಇವತ್ತಿನ ತನಕ ತಿಳಿತಾ ಇಲ್ಲ, ಅವ್ರು ತಿಳಿಸ್ಬೇಕಾಗಿದೆ. ಇವತ್ತು 1 ತಿಂಗಳಿಂದ ನಿರಂತರವಾಗಿ ಅವ್ರ ಮೇಲೆ ಇವ್ರ ಮೇಲೆ ವಾದ ವಿವಾದಗಳನ್ನು ಮಾಡಿದ್ದಾರೆ. ಆದರೆ ರೈತರ ವಿಷಯದ ಕುರಿತು ಇವತ್ತಿನವರೆಗೂ ಯಾವ ಪ್ರತಿನಿಧಿಗಳು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಇಡೀ
ಕರ್ನಾಟಕದಲ್ಲಿ ಬಹುಶಃ ನಾನು ಹೇಳ್ತಾ ಇರೋದು ಏನಂತ ಕೇಳಿದ್ರೆ, ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಇದ್ದಂಥ ಸೌಕರ್ಯಗಳು ಬಹುಶಃ ಯಾವ ತಾಲೂಕಿನಲ್ಲಿ ಇರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂತ ಕೇಳಿದ್ರೆ ನಮ್ಮ ತಾಲೂಕಿನಲ್ಲಿ 3 ನದಿಗಳವ. ನಮ್ಮ ತಾಲೂಕಿನಲ್ಲಿ ಒಂದು ಭೀಮಾ, ಒಂದು ಅಮರ್ಜ ಮತ್ತು ಒಂದು ಗೋರಿ. ಇಷ್ಟೊಂದು ಸೌಕರ್ಯಗಳಿದ್ರೂ ಕೂಡ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಯಾವ ಜನಪ್ರತಿನಿಧಿಗಳು 30 ವರ್ಷ ಆಳಿದವರಿಗೂ ಆಗಿಲ್ಲ ಮತ್ತು ಇವತ್ತಿನ ಆಳುವವರಿಗೂ ಕೂಡ ಅದು ನೀರಿನ ಉಪಯೋಗವನ್ನು ಮಾಡಿಕೊಂಡು ರೈತರಿಗೆ ಪ್ರಯೋಜನ ಮಾಡಲಿಕ್ಕೆ ಇವತ್ತಿನ ತನಕ ಯಾವ ಜನಪ್ರತಿನಿಧಿಗಳನ್ನು ಸಾಧ್ಯವಾಗಿಲ್ಲ. ಆದರೆ ಇವತ್ತು ಕಾಗದದಲ್ಲಿನ ಏನು ಹಸಿರು ಕ್ರಾಂತಿಯನ್ನು ನೋಡಿ ಎಲ್ಲ ಕಡೆ ಹಸಿರು ಕ್ರಾಂತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಹಸಿರು ಕ್ರಾಂತಿ ಸೊನ್ನ ಬ್ಯಾರೇಜ್ ಕಟ್ಟಿದ್ದಾರೆ. ಇವತ್ತು ಹಸಿರು ಕ್ರಾಂತಿ ಮಾಡಿದ್ದು ಬರೀ ಸೊನ್ನ ಬ್ಯಾರೇಜ್ ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ. ಇವತ್ತು ಇಡೀ ತಾಲೂಕಿನಲ್ಲಿ ಇವತ್ತು ಸೊನ್ನ ಬ್ಯಾರೇಜ್ 3.16 TMC ನೀರು ಹಿಡಿಬೇಕಾಗಿತ್ತು. ಇವತ್ತು ಮಳೆಗಾಲದಲ್ಲಿ ಅಷ್ಟು ನೀರು ಎಷ್ಟು ಹಿಡಿಬೇಕಾಗಿತ್ತು, ಕೆಪಾಸಿಟಿ ಇದ್ದಷ್ಟು ನೀರು ಹಿಡಿದೇನೆ ಮಳೆಗಾಲದಲ್ಲಿ ಪೋಲಾಗಿ ಹೋಗಂತ ನೀರನ್ನು ಪೋಲಾಗಿ ಹೋಗೋದಕ್ಕೆ ಬಿಟ್ಟು ಇವತ್ತಿನ ದಿನ ನೀರಿನ ಸಮಸ್ಯೆ ಇದೆ ಅಂತೇಳಿ ಇವತ್ತು AW ಅವರು ಏನು ಬ್ರಿಡ್ಜ್ನ ಕಾಲುವೆ ನೀರಾವರಿ AW ಅವರು ಇವತ್ತು ಜೆಸ್ಕಾಂ ಇಲಾಖೆಗೆ ನೋಟಿಸ್ ಕೊಟ್ಟರ, ಕರೆಂಟ್ ಕಟ್ ಮಾಡ್ರಿ, ನೀರಿಲ್ಲಾಗ ಇದು ಕುಡಿಯೋದಕ್ಕೆ ನೀರು ಕಮ್ಮಿ ಬೀಳ್ತಾವ ಅಂತೇಳಿ. ಹಾಗಾದ್ರೆ ರೈತರ ಬೆಳೆಗಳಿಗೆ ವಿದ್ಯುತ್ತನ್ನು ಕಟ್ ಮಾಡಿದ್ರೆ ಹಸಿರು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಜನಪ್ರತಿನಿಧಿಗಳಿಗೆ. ನಾವು ಹೇಳೋದೇನಂತ ಕೇಳಿದ್ರೆ, ರೈತರಿಗೆ ನೀರು ಸಿಗಬೇಕು, ಮತ್ತಂದ್ರೆ ವಿದ್ಯುತ್ ಸಿಗಬೇಕು, ಬೆಳೆದ ಬೆಲೆ ಬೆಂಬಲ ಸಿಗಬೇಕು. ತಾಲೂಕಿನ ರೈತರು ಏಳಿಗೆ ಆದ್ರೆ ಮಾತ್ರ ತಾಲೂಕು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ. ಇದು ಜನಪ್ರತಿನಿಧಿಗಳು ಮತ್ತು ಏನು ಕಾಂಟ್ರಾಕ್ಟರ್ಗಳ ಅಭಿವೃದ್ಧಿ ಆದ್ರೆ ತಾಲೂಕು ಅಭಿವೃದ್ಧಿ ಆಗಲ್ಲ. ಯಾಕಂದ್ರೆ ಇದು 80% ರೈತರು ಇದ್ದೀವಿ ನಾವು ಇಲ್ಲಿ. ಹಾಗಾಗಿ ನಾವು ಕೇಳೋದೇನಂತ ಕೇಳಿದ್ರೆ, ರೈತರಿಗೆ ನೀರು ಕುಡಿ. ಇವತ್ತು 7 ವರ್ಷದಿಂದ ಗುಳ್ಳೂರು ಗೇಟ್ ಹಾಕಲಿಕ್ಕೆ ತಯಾರಿಲ್ಲ. ಇವತ್ತು ಆ ಗುಳ್ಳೂರು ಗೇಟ್ದಿಂದ ಬರೀ ರೈತರಿಗೆ ಹಾನಿ ಅಲ್ಲ, ಇದು ಇಡೀ ದೇಶಕ್ಕೆ ಹಾನಿ ಆದಂತ ಇದು ಆರ್ಥಿಕ ನಷ್ಟ. ಇದು ಯಾಕಂತ ಬರೀ ರೈತರಿಗೆ ನಷ್ಟ ಆಗಲ್ಲ, ರೈತ ಬೆಳೆದ ಬೆಳೆ ತಾಲೂಕು ಇಡೀ ರಾಜ್ಯಕ್ಕೆ ಹಂಚ್ತಾನ ಆತ. ಹಾಗಾಗಿ ನಾವು ಹೇಳೋದೇನಂತ ಕೇಳಿದ್ರೆ, ಇದು ರೈತರ ಆಪತ್ತಲ್ಲ, ಇದು ದೇಶದ ಆಪತ್ತು. ನಾವು ಜನಪ್ರತಿನಿಧಿಗೆ ನಾವು ಕೇಳೋದೇನಂತ ಕೇಳಿದ್ರೆ, 7 ವರ್ಷ ಬೇಕಾಗಿತ್ತ ಒಂದು ಗೇಟ್ ಹಾಕಲಿಕ್ಕ. ಇವತ್ತು ಏನು ಕೋಟಿಗಟ್ಟಲೆ ಇವತ್ತು ಹಣ ಸುರಿವಿ ಇವತ್ತು ಗೇಟ್ ಹಾಕಲಿಕ್ಕೆ ಇಷ್ಟೊಂದು ತಡೆ ಹಿಡಿದ ಕಾರಣ ಏನಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಳಿದವರಿಗೆ ಮತ್ತು ಆಳುವವರಿಗೆ ಬರೀ ವಾದ ವಿವಾದ, ತಮ್ಮ ಏಳಿಗೆಗೆ ಬಯಸದೆ ರೈತರ ಏಳಿಗೆಯನ್ನು ಬಯಸ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ